ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮಂ ಗುರುವಿಷ್ಣುಂ ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಪುರೋಗಣಃ ನಿಧೇಯ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ಸ್ವಾಗತ. ನವರಾತ್ರಿಯ 5ನೇ ದಿನವಾದಂತಹ ಸ್ಕಂದಮಾತ ಆಚರಣೆಯನ್ನ ಹೇಗೆ ಮಾಡೋಣ, ಸ್ಕಂದಮಾತ ಆಚರಣೆ ಮಾಡೋದ್ರಿಂದ ಫಲಗಳೇನು, ಸ್ಕಂದಮಾತ ಆಚರಣೆ ಮಾಡೋದ್ರಿಂದ ನವರಾತ್ರಿಗಳಲ್ಲಿ 5ನೇ ಪಂಚಮಾಧ್ಯಾಯ ಅಂತೇಳಿ 5ನೇ ಅವತಾರವಾದಂತಹ ದೇವಿಯ ಒಂದಷ್ಟು ಆಶೀರ್ವಾದಗಳು ಹೇಗೆ, ಶುಭ ಅಶುಭ ಫಲಗಳು ಹೇಗೆ ಕೊಡ್ತಾರೆ, ನಾವು ಆಚರಣೆ ಮಾಡ್ಬೇಕಾದ್ರೆ ತಪ್ಪುಗಳನ್ನ ಮಾಡಿದ್ರೆ ತಪ್ಪಿಗಾದಷ್ಟು ಪ್ರಾಯಶ್ಚಿತಗಳನ್ನು ಕೊಡ್ತಾರೆ. ಹಾಗಾಗಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ, ಸ್ಕಂದಮಾತ ಹೆಸರಲ್ಲೇ ಇದೆ ಸ್ಕಂದಮಾತ ಅಂತ. ಸ್ಕಂದಮಾತ ದೇವಿಯ 5ನೇ ಅವತಾರ, ಮರ್ದನಗಳಲ್ಲಿ 5ನೇ ಅವತಾರವಾದಂತಹ ಸ್ಕಂದಮಾತ ದೇವಿ, ಇವರಿಗೆ ಕೈಲಾಸ ಪರ್ವತದಲ್ಲಿ ಇವರ ವಾಸಸ್ಥಾನ ಸ್ಕಂದಮಾತ ದೇವಿಯ ಶಿವ ಪಾರ್ವತಿಯರ ಒಂದಷ್ಟು ಸುಪುತ್ರನಾದಂತಹ ಒಂದು ಕಾರ್ತಿಕೇಯ ಅಥವಾ ಸ್ಕಂದ ಅಂದ್ರೆ ಸರ್ಪರಾಜನು ಸಹ ಹೇಳಂತದ್ದು. ಸ್ಕಂದ ಮಾತ ನವರಾತ್ರಿಗಳಲ್ಲಿ 5ನೇ ರಾತ್ರಿ ಆದಂತಹ ಸ್ಕಂದ ಮಾತ ರಾತ್ರಿ ಆಗಿರುತ್ತೆ. 5ನೇ ದಿನದಲ್ಲಿ ಶಾಂತಿ ಮತ್ತು ಸಂತೋಷ ಮತ್ತು ಮೋಕ್ಷಕ್ಕೆ ಸ್ಕಂದ ಮಾತವನ್ನು ಆಚರಣೆ ಮಾಡಬೇಕು. ಶಾಂತಿ, ಸಮೃದ್ಧಿ, ಮೋಕ್ಷ. ಸ್ಕಂದಮಾತ ಆರಾಧನೆಯಲ್ಲಿ ಪಂಚಮಿ ತಿಥಿಯಂದು ದುರ್ಗಾಮಾತೆ ಅಂತ ಹೇಳ್ತೀವಿ. ಅವತ್ತಿನ ದಿನ ಯಾವುದೇ ಬರಲಿ, ತಿಥಿ ಪಂಚಮಿ ಲಗ್ನದಲ್ಲಿ ದುರ್ಗಾಮಾತೆಯ ಅವತಾರವಾದಂತಹ ಸ್ಕಂದಮಾತ ಅವತಾರದಲ್ಲಿ ಒಂದಷ್ಟು ಘಟಸ್ಥಾಪನದಲ್ಲಿ ಅವರ ಕಲಶದ ಮುಂದೆ ವಿಗ್ರಹಗಳಿರಲಿ ಅಥವಾ ಫೋಟೋಗಳಿರಲಿ ಅಥವಾ ಚಾಮುಂಡೇಶ್ವರಿಯ ಒಂದು ಚಿತ್ರಪಟ ಇರಲಿ, ಅವರ ಆರಾಧನೆಯನ್ನು ಮಾಡೋದ್ರಿಂದ ವಿಶೇಷ ಫಲಗಳನ್ನು ಕೊಡ್ತಾರೆ. ಭಗವಾನ್ ಸ್ಕಂದಮಾತ ಅಂತ ಹೇಳ್ತೀವಿ. ಅವರೊಬ್ಬರನ್ನ ಆರಾಧನೆ ಮಾಡೋದ್ರಿಂದ 2 ದೇವತೆಗಳ ಅಭಯಹಸ್ತ ಆಶೀರ್ವಾದ ನಮಗಿರುತ್ತೆ. ಸ್ಕಂದ ಸುಬ್ರಹ್ಮಣ್ಯನ ಆಶೀರ್ವಾದ ಕೂಡ ಇರುತ್ತೆ, ಜೊತೆಗೆ ತಾಯಿ ಭಗವತಿಯ ಆರಾಧನೆ ಕೂಡ ಇರುತ್ತೆ. ಯಾಕೆಂದ್ರೆ ಸ್ಕಂದ ಮಾತವನ್ನ, ತನ್ನ ಮಗನನ್ನ ಸ್ಕಂದ ಸುಬ್ರಹ್ಮಣ್ಯನನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಅವತಾರ ತಾಳಿರುವಂತಹ ತಾಯಿ. ಹಾಗಾಗಿ ಇಬ್ಬರ ಆಶೀರ್ವಾದ ಲಭಿಸೋದಕ್ಕೆ ವಿಶೇಷವಾದಂತಹ ಶುಭ್ರವನದಲ್ಲಿ ಮಾಡುವಂತಹ ಒಂದಷ್ಟು ದಿನ, ಒಂದಷ್ಟು 5ನೇ ದಿನ ಪ್ರಸಿದ್ಧಿ ದಿನ, ಜೊತೆಗೆ ದೇವಿ ದೈವತ್ವವನ್ನು ಕೊಡುವಂತಹ ಶುಭ ದಿವಸ. ಸ್ಕಂದ ಮಾತ ಮಹತ್ವಗಳನ್ನ ತಿಳಿಸೋದಾದ್ರೆ, ಮಹತ್ವ ಅಂತ ಹೇಳೋದಾದ್ರೆ ಏನು ಮಹತ್ವ? ಸ್ಕಂದ ಮಾತನ ಮಗನನ್ನ ತೊಡೆಯ ಮೇಲೆ ಕೂರಿಸ್ಕೊಂಡು ಅವತಾರವಾಗಿರುವಂತಹ ತಾಯಿ ಎಲ್ಲರ ಜೊತೆ ಆಶೀರ್ವಾದಗಳನ್ನು ಕೊಡ್ತಾರೆ. ಒಂದು ಕೈಯಲ್ಲಿ ಮಗನನ್ನು ಹಿಡಿದುಕೊಂಡು ಒಂದು ಕೈಯಲ್ಲಿ ಅಭಯಾಷ್ಟವನ್ನು ಕೊಡ್ತಾರೆ. ಅಮ್ಮನವರು ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವಂತಹ ವಿಶೇಷ ಫಲ. ಯಾರಿಗೆ ಕೇತು ಗ್ರಹ ನೀಚ ಸ್ಥಾನದಲ್ಲಿರ್ತಾನೆ, ಸ್ಕಂದ ಮಾತೆ ಎಲ್ಲರಿಗೂ ಅಭಿಸ್ಸನ್ನು ಕೊಡ್ತಿರ್ತಾಳೆ. ಏನು ಅಂದ್ರೆ ಸ್ಕಂದ ಮಾತೆಯ ಒಂದಷ್ಟು ಗ್ರಹಗಳ ನಿಯಂತ್ರಣ, ಒಂದೊಂದು ಅವತಾರ ಒಂದೊಂದು ಗ್ರಹಗಳ ನಿಯಂತ್ರಣ ಇರುತ್ತೆ. ಸ್ಕಂದ ಮಾತೆಯ ಅವತಾರಗಳ ನಿಯಂತ್ರಣವಾದದ್ದು ಬುಧಗ್ರಹ. ಬುಧಗ್ರಹದಲ್ಲಿ ಸ್ಕಂದ ಮಾತೆ ಅವತಾರವನ್ನು ತರಿಸಿರ್ತಾಳೆ. ಸ್ಕಂದ ಮಾತೆಯ ಒಂದು ಆಡಳಿತದಲ್ಲಿ ಬುಧಗ್ರಹ ಇರ್ತಾನೆ. ಬುಧ ನೀಚ ಸ್ಥಾನಕ್ಕೆ ಯಾವಾಗ ಬರ್ತಾನೆ ಅವಾಗ ಸ್ಕಂದ ಮಾತೆಯ ಅವತಾರವನ್ನು ಮಾಡಬೇಕು. ಜೊತೆಗೆ ಸುಬ್ರಹ್ಮಣ್ಯ ಆರಾಧನೆ ಮಾಡಿದಷ್ಟೇ ಫಲಗಳು ಸಿಗುತ್ತೆ. ಯಾರಿಗೆ ಒಂದಷ್ಟು ಸರ್ಪಶಾಂತಿಗಳಾಗಬೇಕು, ವಿವಾಹಗಳಾಗಿರೋದಿಲ್ವೋ ಅಥವಾ ವಂಶಾಭಿವೃದ್ಧಿಗಳಿರೋದಿಲ್ವೋ ಅಂಥವರು ಸ್ಕಂದ ಮಾತೆ ಆರಾಧನೆ ಮಾಡೋದ್ರಿಂದ ಒಂದಷ್ಟು ಇಪಿಸ್ಸ ಫಲಗಳನ್ನು ಕೊಡುವಂತರಾಗಿರ್ತಾರೆ. ಯಾಕೆಂದ್ರೆ ದೇವಿ ಸಂಪತ್ತು, ಸಮೃದ್ಧಿ, ಜೊತೆಗೆ ಕುಂಡಲಿನಿಯಿಂದ ನಾವೊಂದು ಮಾತು ಹೇಳ್ತೀವಿ, ಶ್ರೀಚಕ್ರದ ಆಧಾರಿತವಾಗಿ ಹೇಳ್ತೀವಿ, ಮಧ್ಯದಿಂದ ಅಂತ ಹೇಳ್ತೀವಿ. ಹೊರಹೊಮ್ಮಿದಂತಹ ವಿಶೇಷವಾದಂತಹ ತಾಯಿ ಆರಾಧನೆಯಲ್ಲಿ ಸ್ಕಂದಮಾತ ಆರಾಧನೆ ವಿಶೇಷವಾಗಿರುತ್ತೆ. ಈ ಅವತಾರದಲ್ಲಿ, ವಿಶೇಷವಾದ ಅವತಾರದಲ್ಲಿ ಸ್ಕಂದ ಮಾತೆಯ ರೂಪದಲ್ಲಿ 4 ಭುಜಗಳಿರುತ್ತೆ. ಒಂದು ಕೈಯಲ್ಲಿ ಮಗನನ್ನ ಅಂದ್ರೆ ಸ್ಕಂದನನ್ನು ಹಿಡ್ಕೊಂಡಿರ್ತಾರೆ, 2ರಲ್ಲಿ ಇನ್ನೊಂದು ಕೈಯಲ್ಲಿ ಕಮಲಗಳನ್ನು ಹಿಡ್ಕೊಂಡಿರ್ತಾರೆ, ಮತ್ತೊಂದು ಕೈಯಲ್ಲಿ ಅಭಯಾಸ್ತವನ್ನು ಕೊಡ್ತಿರ್ತಾರೆ. ಆಶೀರ್ವಾದ ಮಾಡೋದ್ರ ಜೊತೆಗೆ ಶತ್ರು ಸಂಹಾರಕ್ಕೆ ಸಿದ್ಧಳಾಗಿ ಹೋಗ್ತಿರ್ತಾಳೆ. ಅರ್ಥ ಮಾಡ್ಕೊಳ್ಳಿ, ನಾನು ಅಸಹಾಯಕತೆ, ಒಬ್ಬ ಸ್ತ್ರೀ ಏನು ಮಾಡಬಲ್ಲಳು ಅನ್ನುವಂತಹ ಒಬ್ಬ ರಕ್ಕಸನನ್ನ ಕೊಲ್ಲೋದಕ್ಕೆ ಸ್ವಂತ ಮಗನನ್ನು ಕೂರಿಸ್ಕೊಂಡು ಹೋಗುವಂತಹ ವಿಶೇಷವಾದಂತಹ ಅವತಾರ. ಯಾರಿಗೆ ಹೆಣ್ಣು ಮಕ್ಕಳಷ್ಟು ಸುಲಭವಾಗಿ ಯಾರಿಗೂ ಬಗ್ಗೋದಿಲ್ಲ. ಸಿಂಹಾವರೂಢ ಅಂತ ಹೇಳ್ತೀವಿ. ಶರೀರದ ಬಣ್ಣ ತುಂಬಾ ಬಿಳಿ ಬಣ್ಣ, ಕಮಲದ ಆಸನ ಅಂತ ಹೇಳ್ತೀವಿ. ಆಕೆ ಹೋಗುವಂತಹ ಆಸನ ಕಮಲದಲ್ಲಿರುತ್ತೆ. ವಿರಾಜಮಾನಳಾಗಿ ಅಂದ್ರೆ ಯಾರಿಗೂ ಭಯವಿಲ್ಲದೇನೆ, ಯಾರಿಗೂ ಒಂದಷ್ಟು ಶತ್ರು ಇಲ್ಲದೇನೆ ವಿಶೇಷವಾಗಿ ಹೋಗುವಂಥದ್ದು. ಜೊತೆಗೆ ವಿದ್ಯಾ ಪ್ರಸನ್ನ ದೇವಿ ಅಂತ ಹೇಳ್ತೀವಿ. ಯಾರಿಗೆ ವಿದ್ಯೆಗಳಿರಲ್ಲ ಅವರಿಗೆ ಆಶೀರ್ವಾದವನ್ನು ಕೊಡ್ತಿರ್ತಾಳೆ ಸ್ಕಂದ ಮಾತಾ ದೇವಿ. ಸಿಂಹ ಆಕೆಯ ವಾಹನವಾಗಿರುತ್ತೆ.
ನೋಡಿ, ಆಕೆ ಸಿಂಹದ ಮೇಲೆ ಕೂತ್ಕೊಂಡು ಸಿಂಹ ಅವರ ಊಡೆ ಅಂತ ಹೇಳ್ತೀವಿ. ಈಕೆಗೆ ಕೆಂಪು ಬಣ್ಣದ ಹೂಗಳು, ಉದಾಹರಣೆ ಗುಲಾಬಿ ಆಗಿರ್ಬೋದು, ಕನಕಾಂಬರಗಳಾಗಿರ್ಬೋದು, ವಿಶೇಷವಾಗಿ ಒಂದಷ್ಟು ಫಲಗಳನ್ನು ಕೊಡ್ತಾಳೆ. ಕೆಂಪು ಬಣ್ಣದ ಹೂಗಳಿಂದ, ಕೆಂಪು ಬಣ್ಣದ ಸೀರೆ, ಕೆಂಪು ಕಲ್ಲರ್ ಈಕೆಗೆ ಅಮ್ಮನವರಿಗೆ ಬೇಕಾದಂತಹ ಬಣ್ಣ. ಈಕೆ ಬಣ್ಣ ತುಂಬಾ ಪ್ರಿಯಗಳು. ಇದನ್ನ ಒಪ್ಸೋದ್ರಿಂದ ಆಕೆಗೆ ವಿಶೇಷವಾಗಿ ಫಲಗಳನ್ನ ಕೊಡ್ತಾಳೆ. ಈಕೆ ಹೇಳೋದಾದ್ರೆ, ಒಂದಷ್ಟು ಅವತಾರಗಳು ತಿಳಿಸೋದಾದ್ರೆ, ಈಕೆಗೆ ಶುಷ್ಕ ಫಲಗಳು, ವಿಶೇಷವಾದಂತಹ ಬೆಲ್ಲದನ್ನ, ಜೊತೆಗೆ ಡ್ರೈ ಫ್ರೂಟ್ಸ್, ಶುಷ್ಕ ಫಲಗಳು ಏನಿದೆ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಕಲ್ಸಕ್ಕರೆ, ಅಂಜೂರ, ಖರ್ಜೂರ ಆದಂತಹ ಒಂದಷ್ಟು ವಿಶೇಷವಾದಂತಹ ಒಣದಂತಹ ನೈವೇದ್ಯವನ್ನು ಕೊಡಬೇಕು ಅಮ್ಮನವರಿಗೆ. ನೈವೇದ್ಯ ಕೊಡೋದ್ರ ಜೊತೆಗೆ ಮಕ್ಕಳುಗಳ ಕಂಡ್ರೆ ತುಂಬಾ ಇಷ್ಟ ಸ್ಕಂದ ಮಾತನಿಗೆ. ಯಾಕೆಂದ್ರೆ ಆಕೆ ಸಿದ್ಧಿದಾತ್ರಿಯಿಂದ ಬಂದಂತಹ, ಮುಂದೆ ಬರುವಂತಹ ಅಮ್ಮನವರಿಗೆ ಒಂದಷ್ಟು ಫಲಗಳನ್ನು ಕೊಡ್ತಾರೆ. ಅಂದ್ರೆ ನೀವೇನ್ ಕೇಳ್ತೀರಿ ಅದು ಸಿದ್ಧವಾಗಿ ಕೊಡುವಂತಹ ತಾಯಿ ಸ್ಕಂದ ಮಾತ. ಯಾಕೆ ತನ್ನ ಮಗನನ್ನ ಜೊತೆ ಬರೋದ್ರಿಂದ ಒಂದಷ್ಟು ತಾಯಿಯ ಮಾತೃತ್ವ ಇರುತ್ತೆ ಆ ತಾಯಿಯಲ್ಲಿ. ಹಾಗಾಗಿ ಆಕೆಗೆ ಕೆಂಪು ಬಣ್ಣದ ಬಟ್ಟೆಯೊಂದಿಗೆ, ಕೆಂಪು ಬಣ್ಣದ ಒಂದಷ್ಟು ವಸ್ತ್ರದೊಂದಿಗೆ, ಕೆಂಪು ಬಣ್ಣದ ಒಂದಷ್ಟು ಹೂವೊಂದಿಗೆ, ಬೆಲ್ಲದೊಂದಿಗೆ ಇಷ್ಟು ನೈವೇದ್ಯವನ್ನು ಕೊಡಬೇಕು. ಘಟಸ್ಥಾಪನೆ ಇರುವಂತಹ ಜಾಗದಲ್ಲಿ ಒಂದಷ್ಟು ಮಂತ್ರಗಳನ್ನ ಪಠಿಸುತ್ತಾ, ಮಂತ್ರ ಅರ್ಥಾತ್ ಹೇಳೋದಾದ್ರೆ ನಾವ್ ಹೇಳ್ತೀವಿ, ಶುಭದಸ್ತು ಸದಾ ದೇವಿ ಸ್ಕಂದ ಮಾತಂ ಯಶಸ್ವಿನಿ ಯಾ ದೇವಿ ಸರ್ವಭೂತೇಷು ಭಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ತೆ ನಮಸ್ತಸ್ತೆ ಸ್ಕಂದ ಮಾತಂ ನಮೋ ನಮಃ ಸಿಂಹಾಸನಂ ಗತಂ ನಿತ್ಯಂ ಪದ್ಮಾಶಿಖದ್ವಯಾಃ. ಜೊತೆಗೆ ಶುಭದಸ್ತು ಸದಾ ದೇವಿ ಸ್ಕಂದ ಮಾತಂ ನಮೋ ನಮಃ ಸಿಂಹಾಸನ ಗತ ನಿತ್ಯಂ ಸ್ಕಂದ ಮಾತಾ ದೇವಿ ಪ್ರಸನ್ನೋ ಪ್ರಸನ್ನಾಥೋ ಮಂತ್ರವನ್ನು ಹೇಳ್ತಾ ಒಂದು 9 ಬಾರಿ, 21 ಬಾರಿ, 31 ಬಾರಿ ಅಥವಾ 108 ಬಾರಿ ಒಂದಷ್ಟು ಸ್ಮರಣೆ ಮಾಡ್ತಾ ಮಕ್ಕಳುಗಳಿಗೆ ಬೆಳಿಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣದಲ್ಲಿ ಹೇಗೆ ನವರಾತ್ರಿ ಆಚರಣೆಗಳನ್ನ, ದಿನನಿತ್ಯ ಆಚರಣೆಗಳಲ್ಲಿ ಶುಭ್ರವಾದಂತಹ ಮಡಿಗಳಲ್ಲಿ ಉಪವಾಸಗಳಲ್ಲಿ ಇದ್ದು ಆಶೀರ್ವಾದವನ್ನು ಯಾರು ಪಡಿತಾರೆ, ಅಮ್ಮನವರ ಅಭಯಹಸ್ತ ಅವರ ಬೆನ್ನಿಂದ ಸದಾ ಕಾಲ ಕಾಪಾಡ್ತಾ ಇರುತ್ತೆ. ಎಲ್ಲ ಕುಟುಂಬದವರಿಗೆ ಸ್ಕಂದ ಮಾತ ಆಶೀರ್ವಾದಗಳು ನವರಾತ್ರಿ ಆಚರಣೆ ಮಾಡೋದ್ರಿಂದ ಶುಭವಾಗುತ್ತೆ. ಆಚರಣೆನ ಮಾಡಕ್ ಆಗೋದಿಲ್ಲ, ಏನ್ ಮಾಡಕ್ಕಾಗುತ್ತೆ? ಎಲ್ಲಿ ಆಚರಣೆ ಮಾಡ್ತಿರ್ತಾರೆ, ತುಂಬಾ ಬಡವರು, ತುಂಬಾ ಎಲ್ಲ ಟ್ರಾವೆಲಿಂಗ್ ಮಾಡ್ತಿರ್ತೀರಿ, ಎಲ್ಲೋ ಒಂದ್ ಜಾಗದಲ್ಲಿ ಅಮ್ಮನವರ ದೇವಸ್ಥಾನ ಸಿಗುತ್ತೆ. ಅಮ್ಮನವರ ಒಂದು ನಮಸ್ಕಾರ ಮಾಡಿ, ದರ್ಶನಂ ಪಾಪನಾಶನಂ ಸ್ಪರ್ಶನಂ ಪುಣ್ಯಾನಂ, ದರ್ಶನ ಮಾಡೋದ್ರಿಂದ ಫಲಗಳನ್ನು ಸಹ ಕೊಡ್ತಾರೆ ಅಮ್ಮನವರು. ಹಾಗಾಗಿ ಯಥಾಶಕ್ತಿ ತಥಾ ಭಕ್ತಿ ರೂಪೇಣ ಸಂಸ್ಥಿತ. ನೀವೇನೇ ಖರ್ಚು ಮಾಡಿ, ಎಲ್ಲಾ ದೇವತೆಗಳಿಗೂ ನೀವೇನೇ ಖರ್ಚು ಮಾಡಿ, ಎಲ್ಲ ಅಮ್ಮನವರಿಗೂ ಖರ್ಚು ಮಾಡಿ, ವಿಶೇಷವಾಗಿ ಅಮ್ಮನವರಿಗೆ ಅವ್ರ ಕಿಂಚಿತ್ ನೀವೇನೇ ಮಾಡೋದ್ರ ಅವ್ರಿಗೆ ತೃಣಕ್ಕೆ ಸಮಾನ ಇಲ್ಲ. ಹಾಗಾಗಿ ಮನಂಪೂರ್ವಕವಾಗಿ, ಯಾಕೆಂದ್ರೆ ಶಿವನನೇ ಸಹ ಅಮ್ಮನವರನ್ನ ಆರಾಧನೆ ಮಾಡಿದಂತಹ, ವಿಷ್ಣು ಸಹ ಅಮ್ಮನವರ ಆರಾಧನೆ ಮಾಡಿದಂತಹ, ಬ್ರಹ್ಮ ಸಹ ಅಮ್ಮನವರ ಆರಾಧನೆ ಮಾಡಿದಂತಹ, ಅಧಿದೇವತೆಗಳು, ನವಗ್ರಹಗಳು ಎಲ್ಲರೂ ಆರಾಧನೆ ಮಾಡುವಂತಹ. ಯಾಕೆಂದ್ರೆ ಸ್ಕಂದ ಮಾತ ಬುಧಗ್ರಹದಲ್ಲಿ ಕೂತಿರೋದ್ರಿಂದ ಎಲ್ಲ ಒಂದಷ್ಟು ದುರಾಲೋಚನೆ, ದುರ್ಬುದ್ಧಿ ಎಲ್ಲವನ್ನು ಕಳೆದು ಶುಭ ಫಲಗಳನ್ನು ಕೊಡ್ತಾರೆ. ಎಲ್ಲರಿಗೂ ಅಭಯಹಸ್ತವನ್ನು ಸಹ ಕಾಪಾಡ್ತಿರ್ತಾರೆ. ಕೆಟ್ಟ ದುರ್ಲಾಚನೆಗಳನ್ನೆಲ್ಲ ತೆಗೆದುಹಾಕಿ ಒಂದು ಶುಭ್ರ ಬಣ್ಣ ಮನಸ್ಸಿನಲ್ಲಿ ಅಮ್ಮನವರ ಆರಾಧನೆ ಮಾಡಿ ಶುಭವಾಗುತ್ತೆ. ಒಳಿತಾಗ್ಲಿ.